ರಾಜ್ಯ ಸರ್ಕಾರ ಗ್ಯಾರಂಟಿ ಶಾಕ್ ಕೊಡ್ತಾ ಇದೆ. ಅತ್ತ ಫಲಾನುಭವಿಗಳಿಗೆ ಗೃಹಜ್ಯೋತಿ ಶಾಕ್ ಕೊಡ್ತಾ ಇದ್ರೆ ಇತ್ತ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ. ಇದೀಗ ಹಸ್ತಪಡೆ ವಿರುದ್ಧ ನಾರಿಯರು ಸಮರವನ್ನ ಸಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿಯೂ ಇಲ್ಲ, ಕಾಸು ಬರ್ತಿಲ್ಲ. ಗೃಹಜ್ಯೋತಿ ಕೇಳಲು ಹೋದ್ರೆ ಶಾಕ್ ಕೊಡ್ತವ್ರೆ. ಇದೀಗ ಗೃಹಲಕ್ಷ್ಮಿ ಹಣವು ಜಮಾ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾರಿಯರು ಸಮರ ಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಕಾಸು. ಕಚೇರಿಗೆ ಅಲೆದು ಗೃಹಿಣಿಯರು ಸುಸ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಕೌಂಟ್ಗೆ ಬೀಳ್ತಿಲ್ಲ. ಮೊದಲು ಪಕ್ಕಾ ಟೈಮ್ಗೆ ಹಾಕ್ತಿದ್ದ ಸರ್ಕಾರ ಇದೀಗ 3-4 ತಿಂಗಳು ಕಳೆದ್ರೂ ಹಣ ಕೊಡದೆ ಮೌನ ವಹಿಸಿದೆ. ಆದ್ದರಿಂದ ಗ್ಯಾರಂಟಿ ದುಡ್ಡನ್ನೇ ನಂಬಿದ್ದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿದ್ದಾರೆ. ಸುಮ್ಮನೆ ಯಾರೋ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನೆನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂಥ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಇವತ್ತು ಅವ್ರು ಏವಿ ಅಂತ ಹೇಳಿದ್ರು ಇವತ್ತು ಎಲ್ಲ ದಿನಸಿಗಳ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯದ ಜನರು ಜೀವನ ಮಾಡೋದಕ್ಕಾಗದೇ ಇಲ್ಲ. ಬರೋಬ್ಬರಿ 6 ತಿಂಗಳಿಂದ ಹಣ ಬಂದಿಲ್ಲ. ಒಂದು 6 ತಿಂಗಳಿಂದ ಬಂದಿಲ್ಲ 6 ತಿಂಗಳಿಂದ. ಹೆಣ್ಮಕ್ಳು ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಇಲ್ಲ ಒಂದು ಚೀಟಿ ಹಾಕೋದೋ ಇಲ್ಲ ಒಡವೆ ತೆಗೆಯೋದೋ ಇಲ್ಲ ಕೈ ಖರ್ಚು ಮನೆದಂದಮೇಲೆ ಸಂಸಾರ ಅಂದಮೇಲೆ ಎಷ್ಟೋ ಇರುತ್ತೆ. ಅದರೆಲ್ಲ ಆಕಾಂಕ್ಷೆ ಇಟ್ಕೊಂಡಿರೋರ್ಗೆ ಈ ಥರ ತೊಂದರೆ ಮಾಡಿ ಸಾಲಗಳಿಗೆ ಸಿಕ್ಕಾಕಂಗೆ ಹೆಣ್ಮಕ್ಳನ್ನ ಮಾಡಿದ್ರೆ ಇದು ಯಾವ ನ್ಯಾಯ ಸರ್ಕಾರದ್ದು? ಇಲ್ಲ ಕೊಟ್ಟಿಲ್ಲ ಅಂದರೆ ಎಲ್ಲರೂ ದುಡ್ಕೊಂಡು ತಿಂತಾ ಇದ್ದಿಲ್ವ, ಅದನ್ನೇ ನಂಬ್ಕೊಂಡಿದ್ರಾ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ? 5 ವರ್ಷ ಗೃಹಲಕ್ಷ್ಮಿ ಹಣ ಕೊಡಬೇಕು. ಹೌದು, ಇಲ್ಲಾದ್ರೆ ಕಷ್ಟ ಆಗ್ತದೆ. 18 ರೂಪಾಯಿ ಇದ್ದಿದೆ ಹಾಲು ಪ್ಯಾಕೆಟಿಗೆ, ಈಗ ರೇಟ್ ಎಷ್ಟು 35 ರೂಪಾಯಿ ಆಗಿದೆ ಒಂದು ಹಾಲು ಪ್ಯಾಕೆಟಿಗೆ. ಕಾಂಗ್ರೆಸ್ ಬಂದವಾಗಿಂದ ಈ ನಮ್ಮನ್ನು ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ತಲೆ ತೆಗಿಬೇಕು, ಏನು ಸಾಯ್ಬೇಕು. 2,000 ನಮಗೆ ಎಷ್ಟು ದಿವಸ ಸಾಕು? 2,000 ರೂಪಾಯಿ ನಮಗೆ ವರ್ಷಗಟ್ಟಲೆ ಸಾಕಾಗ್ತಿದೆ. ಒಂದು ದಿವಸ ಒಂದು 5 ಕಿಲೋ ಅಕ್ಕಿ ಬರೋದಿಲ್ಲ 2,000 ರೂಪಾಯಿ. ಜಾಸ್ತಿ ಅಲ್ಲ, 5 ವರ್ಷ ಕೊಟ್ಟಿದ್ದಲ್ಲ, ಮಾತು ಕೊಟ್ಟಿದ್ದಲ್ಲ, 5 ವರ್ಷ ಕೊಡಿ, ಮಾತಿಗೆ ತಪ್ಪಬಾರ್ದಲ್ಲ. ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ಮೇಲಿಂದ ಮೇಲೆ ರಾಜ್ಯ ಸರ್ಕಾರ ಗ್ಯಾರಂಟಿ ಶಾಕ್ ಕೊಡ್ತಾ ಇದೆ. ಅತ್ತ ಫಲಾನುಭವಿಗಳಿಗೆ ಗೃಹಜ್ಯೋತಿ ಶಾಕ್ ಕೊಡ್ತಾ ಇದ್ರೆ ಇತ್ತ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ. ಇದೀಗ ಹಸ್ತಪಡೆ ವಿರುದ್ಧ ನಾರಿಯರು ಸಮರವನ್ನ ಸಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿಯೂ ಇಲ್ಲ, ಕಾಸು ಬರ್ತಿಲ್ಲ. ಗೃಹಜ್ಯೋತಿ ಕೇಳಲು ಹೋದ್ರೆ ಶಾಕ್ ಕೊಡ್ತವ್ರೆ. ಇದೀಗ ಗೃಹಲಕ್ಷ್ಮಿ ಹಣವು ಜಮಾ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾರಿಯರು ಸಮರ ಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಕಾಸು. ಕಚೇರಿಗೆ ಅಲೆದು ಗೃಹಿಣಿಯರು ಸುಸ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಕೌಂಟ್ಗೆ ಬೀಳ್ತಿಲ್ಲ. ಮೊದಲು ಪಕ್ಕಾ ಟೈಮ್ಗೆ ಹಾಕ್ತಿದ್ದ ಸರ್ಕಾರ ಇದೀಗ 3-4 ತಿಂಗಳು ಕಳೆದ್ರೂ ಹಣ ಕೊಡದೆ ಮೌನ ವಹಿಸಿದೆ. ಆದ್ದರಿಂದ ಗ್ಯಾರಂಟಿ ದುಡ್ಡನ್ನೇ ನಂಬಿದ್ದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿದ್ದಾರೆ. ಸುಮ್ಮನೆ ಯಾರೋ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನೆನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂಥ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಇವತ್ತು ಅವ್ರು ಏವಿ ಅಂತ ಹೇಳಿದ್ರು ಇವತ್ತು ಎಲ್ಲ ದಿನಸಿಗಳ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯದ ಜನರು ಜೀವನ ಮಾಡೋದಕ್ಕಾಗದೇ ಇಲ್ಲ. ಬರೋಬ್ಬರಿ 6 ತಿಂಗಳಿಂದ ಹಣ ಬಂದಿಲ್ಲ. ಒಂದು 6 ತಿಂಗಳಿಂದ ಬಂದಿಲ್ಲ 6 ತಿಂಗಳಿಂದ. ಹೆಣ್ಮಕ್ಳು ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಇಲ್ಲ ಒಂದು ಚೀಟಿ ಹಾಕೋದೋ ಇಲ್ಲ ಒಡವೆ ತೆಗೆಯೋದೋ ಇಲ್ಲ ಕೈ ಖರ್ಚು ಮನೆದಂದಮೇಲೆ ಸಂಸಾರ ಅಂದಮೇಲೆ ಎಷ್ಟೋ ಇರುತ್ತೆ. ಅದರೆಲ್ಲ ಆಕಾಂಕ್ಷೆ ಇಟ್ಕೊಂಡಿರೋರ್ಗೆ ಈ ಥರ ತೊಂದರೆ ಮಾಡಿ ಸಾಲಗಳಿಗೆ ಸಿಕ್ಕಾಕಂಗೆ ಹೆಣ್ಮಕ್ಳನ್ನ ಮಾಡಿದ್ರೆ ಇದು ಯಾವ ನ್ಯಾಯ ಸರ್ಕಾರದ್ದು? ಇಲ್ಲ ಕೊಟ್ಟಿಲ್ಲ ಅಂದರೆ ಎಲ್ಲರೂ ದುಡ್ಕೊಂಡು ತಿಂತಾ ಇದ್ದಿಲ್ವ, ಅದನ್ನೇ ನಂಬ್ಕೊಂಡಿದ್ರಾ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ? 5 ವರ್ಷ ಗೃಹಲಕ್ಷ್ಮಿ ಹಣ ಕೊಡಬೇಕು. ಹೌದು, ಇಲ್ಲಾದ್ರೆ ಕಷ್ಟ ಆಗ್ತದೆ.
ಈಗ 18 ರೂಪಾಯಿ ಇದ್ದಿದೆ ಹಾಲು ಪ್ಯಾಕೆಟಿಗೆ, ಈಗ ರೇಟ್ ಎಷ್ಟು 35 ರೂಪಾಯಿ ಆಗಿದೆ ಒಂದು ಹಾಲು ಪ್ಯಾಕೆಟಿಗೆ. ಕಾಂಗ್ರೆಸ್ ಬಂದವಾಗಿಂದ ಈ ನಮ್ಮನ್ನು ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ತಲೆ ತೆಗಿಬೇಕು, ಏನು ಸಾಯಬೇಕು. 2000 ನಮಗೆ ಎಷ್ಟು ದಿವಸ ಸಾಕು? 2000 ರೂಪಾಯಿ ನಮಗೆ ವರ್ಷಗಟ್ಟಲೆ ಸಾಕಾಗ್ತಿದೆ. ಒಂದು ದಿವಸ ಒಂದು 5 ಕಿಲೋ ಅಕ್ಕಿ ಬರೋದಿಲ್ಲ 2000 ರೂಪಾಯಿ. ಜಾಸ್ತಿ ಅಲ್ಲ, 5 ವರ್ಷ ಕೊಟ್ಟಿದ್ದಲ್ಲ, ಮಾತು ಕೊಟ್ಟಿದ್ದಲ್ಲ, 5 ವರ್ಷ ಕೊಡಿ, ಮಾತಿಗೆ ತಪ್ಪಬಾರ್ದಲ್ಲ. ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ಮೇಲಿಂದ ಮೇಲೆ ರಾಜ್ಯ ಸರ್ಕಾರ ಗ್ಯಾರಂಟಿ ಶಾಕ್ ಕೊಡ್ತಾ ಇದೆ. ಅತ್ತ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಶಾಕ್ ಕೊಡ್ತಾ ಇದ್ರೆ ಇತ್ತ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ. ಇದೀಗ ಹಸ್ತಪಡೆ ವಿರುದ್ಧ ನಾರಿಯರು ಸಮರವನ್ನ ಸಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿಯೂ ಇಲ್ಲ, ಕಾಸು ಬರ್ತಿಲ್ಲ. ಗೃಹ ಜ್ಯೋತಿ ಕೇಳಲು ಹೋದ್ರೆ ಶಾಕ್ ಕೊಡ್ತವ್ರೆ. ಇದೀಗ ಗೃಹಲಕ್ಷ್ಮಿ ಹಣವು ಜಮಾ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾರಿಯರು ಸಮರ ಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಕಾಸು. ಕಚೇರಿಗೆ ಅಲೆದು ಗೃಹಿಣಿಯರು ಸುಸ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಕೌಂಟ್ಗೆ ಬೀಳ್ತಿಲ್ಲ. ಮೊದಲು ಪಕ್ಕಾ ಟೈಮ್ಗೆ ಹಾಕ್ತಿದ್ದ ಸರ್ಕಾರ ಇದೀಗ 3-4 ತಿಂಗಳು ಕಳೆದ್ರೂ ಹಣ ಕೊಡದೆ ಮೌನ ವಹಿಸಿದೆ. ಆದ್ದರಿಂದ ಗ್ಯಾರಂಟಿ ದುಡ್ಡನ್ನೇ ನಂಬಿದ್ದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿದ್ದಾರೆ. ಸುಮ್ಮನೆ ಯಾರೋ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂಥ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಇವತ್ತು ಅವ್ರು ಏವಿ ಅಂತ ಹೇಳಿದ್ರು ಇವತ್ತು ಎಲ್ಲ ದಿನಸಿಗಳ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯದ ಜನರು ಜೀವನ ಮಾಡೋದಕ್ಕಾಗದೇ ಇಲ್ಲ. ಬರೋಬ್ಬರಿ 6 ತಿಂಗಳಿಂದ ಹಣ ಬಂದಿಲ್ಲ. ಒಂದು 6 ತಿಂಗಳಿಂದ ಬಂದಿಲ್ಲ 6 ತಿಂಗಳಿಂದ. ಹೆಣ್ಮಕ್ಳು ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಇಲ್ಲ ಒಂದು ಚೀಟಿ ಹಾಕೋದೋ, ಇಲ್ಲ ಒಡವೆ ತೆಗೆಯೋದೋ, ಇಲ್ಲ ಕೈ ಖರ್ಚು ಮನೆಯದಂದಮೇಲೆ ಸಂಸಾರ ಅಂದಮೇಲೆ ಎಷ್ಟೋ ಇರುತ್ತೆ. ಅದರೆಲ್ಲ ಆಕಾಂಕ್ಷೆ ಇಟ್ಕೊಂಡಿರೋರ್ಗೆ ಈ ಥರ ತೊಂದರೆ ಮಾಡಿ ಸಾಲಗಳಿಗೆ ಸಿಕ್ಕಾಕಂಗೆ ಹೆಣ್ಮಕ್ಳನ್ನ ಮಾಡಿದ್ರೆ ಇದು ಯಾವ ನ್ಯಾಯ ಸರ್ಕಾರದ್ದು? ಇಲ್ಲ ಕೊಟ್ಟಿಲ್ಲ ಅಂದರೆ ಎಲ್ಲರೂ ದುಡ್ಕೊಂಡು ತಿಂತಾ ಇದ್ದಿಲ್ವ, ಅದನ್ನೇ ನಂಬ್ಕೊಂಡಿದ್ರಾ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ? 5 ವರ್ಷ ಗೃಹಲಕ್ಷ್ಮಿ ಹಣ ಕೊಡಬೇಕು. ಹೌದು, ಇಲ್ಲಾದ್ರೆ ಕಷ್ಟ ಆಗ್ತದೆ. ಈಗ 18 ರೂಪಾಯಿ ಇದ್ದಿದೆ ಹಾಲು ಪ್ಯಾಕೆಟಿಗೆ, ಈಗ ರೇಟ್ ಎಷ್ಟು 35 ರೂಪಾಯಿ ಆಗಿದೆ ಒಂದು ಹಾಲು ಪ್ಯಾಕೆಟಿಗೆ. ಕಾಂಗ್ರೆಸ್ ಬಂದವಾಗಿಂದ ಈ ನಮ್ಮನ್ನು ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ತಲೆ ತೆಗಿಬೇಕು, ಏನು ಸಾಯಬೇಕು. 2000 ನಮಗೆ ಎಷ್ಟು ದಿವಸ ಸಾಕು? 2000 ರೂಪಾಯಿ ನಮಗೆ ವರ್ಷಗಟ್ಟಲೆ ಸಾಕಾಗ್ತಿದೆ. ಒಂದು ದಿವಸ ಒಂದು 5 ಕಿಲೋ ಅಕ್ಕಿ ಬರೋದಿಲ್ಲ 2000 ರೂಪಾಯಿ. ಜಾಸ್ತಿ ಅಲ್ಲ, 5 ವರ್ಷ ಕೊಟ್ಟಿದ್ದಲ್ಲ, ಮಾತು ಕೊಟ್ಟಿದ್ದಲ್ಲ, 5 ವರ್ಷ ಕೊಡಿ, ಮಾತಿಗೆ ತಪ್ಪಬಾರ್ದ.